ಗುಡುಗುಡುಗುವ ಸಿಂಹದ ಮರಿ ಕಣಕಣದಲ್ಲೂ ಕನ್ನಡ ಸಿರಿ ಸಿಡಿ ಸಿಡಿಯುವ ಮುಕ್ಕಿನ ದನಿ ಮೊರೆ ಮೊರೆಯುವ ಗರ್ಜನೆ ಕಿಡಿ ಬಡಿದಚ್ಚರಿಸಿ ಸಿಡಿದಬ್ಬರಿಸಿ ಎದುರಾಳಿಯ ಎದೆ ನಡುಗಿಸಿ ಬಂದ್ರು ನಾರಾಯಣ ಗೌಡ್ರು ಗೌಡ್ರು ನಾರಾಯಣ ಗೌಡ್ರು ಬಂದ್ರು ನಾರಾಯಣ ಗೌಡ್ರು. ನೀವಾಡುವ ನುಡಿ ನುಡಿಯಲು ಕನ್ನಡದೇ ಶಕ್ತಿ, ನೀವೆಂದರೆ ನೆನೆ ನೆನೆಯುವ ನಾಡಿಗರಿಗೆ ಮುಕ್ತಿ. ಸಿರಿಗನ್ನಡ ಹಿರಿಗನ್ನಡ ನಿಮ್ಮಯ ಭವಭಕ್ತಿ, ತನು ಕನ್ನಡ ಮನ ಕನ್ನಡ ನಿಮ್ಮಯ ಮಹಾಯುಕ್ತಿ. ಸಿಡಿಲಾದಿರಿ ಗುಡುಗಾದಿರಿ ಧರೆಯೊಡಲ ನಡುಗಿಸುತ್ತ ಬಂದ್ರು ನಾರಾಯಣ ಗೌಡ್ರು ಗೌಡ್ರು ನಾರಾಯಣ ಗೌಡ್ರು ಬಂದ್ರು ನಾರಾಯಣ ಗೌಡ್ರು. ರಾಜ್ಯಾಧ್ಯಕ್ಷ ಟಿ ಎನ್ ನಾರಾಯಣ ಗೌಡ್ರಿಗೆ, ರಾಜ್ಯಾಧ್ಯಕ್ಷ ಟಿ ಎನ್ ನಾರಾಯಣ ಗೌಡ್ರಿಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ. ಎಲ್ಲರಿಗೂ ನಮಸ್ಕಾರ. ಏನಿವತ್ತು ಖುಷಿಯಾದ ದಿನ ನಮಗೆ. ಯಾಕೆ ಅಂದರೆ 8 ದಿನ ಹಿಂದುಗಡೆ ಒಂದು ಬೆಂಗಳೂರು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಕನ್ನಡ ನಾಮಫಲಕವನ್ನು ಕಡ್ಡಾಯವಾಗಿ 60% ಭಾಗ ಕನ್ನಡದಲ್ಲಿ ಹಾಕಬೇಕು ಅಂತ ಹೋರಾಟ ಮಾಡುತ್ತಿರುವಾಗ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾಗಿರುವಂಥ ಟಿ ಎನ್ ನಾರಾಯಣಗೌಡ ಅವರನ್ನು ಬಂಧಿಸುತ್ತಿರ್ತಾರೆ. ಅವರು ಇವತ್ತು 8 ದಿನ ಆದ ಮೇಲೆ ಇವತ್ತು ಬಿಡುಗಡೆ ಆಗಲಿದ್ದಾರೆ. ಏನು ಅವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಹೋರಾಟ ಮಾಡೋದಕ್ಕೆ ಅವ್ರ ಜೊತೆ ನಾವೆಲ್ಲರೂ ಕೂಡ ಇರ್ತೀವಿ ಅಂತ ಹೇಳ್ತಾ ಅವರಿಗೆ ಅಭಿನಂದನೆಗಳು ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿ ಈ ಒಂದು ಬಿಡುಗಡೆ ಆಗ್ತಾ ಇರೋದ್ರಿಂದ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ಘಟಕದ ಎಲ್ಲ ಪದಾಧಿಕಾರಿಗಳು ಸೇರಿ ಸಿಹಿ ಹಂಚೋದ್ರ ಮೂಲಕ ನಾವೆಲ್ಲರೂ ಕೂಡ ಖುಷಿ ಪಡ್ತಾ ಇದ್ದೀವಿ. ಯಾಕೆಂದರೆ ಕರ್ನಾಟಕದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಂದರೆ ಟಿ ಎನ್ ನಾರಾಯಣಗೌಡರು ಹೆಬ್ಬುಳಿ ರಾಜಾ ಹುಲಿ ಏನು ಅನ್ನೋಂಥ ಹೆಸರು ಖ್ಯಾತಿ ಪಡೆಯುವಂಥ ಏಕೈಕ ಮನುಷ್ಯ ಅಂದರೆ ಅದು ಟಿ ಎನ್ ನಾರಾಯಣಗೌಡರು. ಆದ್ದರಿಂದ ಅವರಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಾದ ಶಕ್ತಿ ಕೊಳ್ಳಿ ಕನ್ನಡ ಸೇವೆ ಮಾಡಲಿಕ್ಕೆ ಅಂತ ಹೇಳ್ತಾ ಇವತ್ತು ಎಲ್ಲರೂ ಇಲ್ಲಿ ಬಂದಿರುವಂಥ ಎಲ್ರಿಗೂ ನಮ್ಮ ಗೌರವಾಧ್ಯಕ್ಷ ಆಗಿರುವಂಥ ನಾಗೇಶಣ್ಣ, ನಗರ ಘಟಕ ಅಧ್ಯಕ್ಷ ಫ್ಯಾನ್ಸಿ ಮಂಜಣ್ಣನವರು, ಮತ್ತು ಉಪಾಧ್ಯಕ್ಷ ಆಗಿರುವಂಥ ಬಾಲಜಣ್ಣನವರು, ಸುಕುಮಾರ್ ಅವರು, ಇದ್ರೀಸ್ ಅವರು, ಬೀಡಾ ಬಾಬನ್ ಅವರು, ಚಲವನಾಯಕಲಿ ಭಾಸ್ಕರ್ ಅವರು, ಲಿಯೋ ಅವರು, ಮಧು ಅಣ್ಣನವರು ಎಲ್ಲರೂ ಕೂಡ ಬಂದು ಸಿಹಿ ಹಂಚೋದ್ರ ಮೂಲಕ ನಾವು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಈ ನಾನು 2 ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ಅನಿಸುತ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.